Hi, my dear student. See, last question ನಾವು types of reproduction and introduction ಇದನ್ನ ಡಿಸ್ಕಸ್ ಮಾಡಿದ್ವಿ. See next 6.2 sexual reproduction. A types of reproduction ಅಲ್ಲಿ first one sexual reproduction, ಲೈಂಗಿಕ ಸಂತಾನ. ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಈ sexual reproduction ಇರುತ್ತೆ. See, try to recall reproduction in plants which you studied in class 7. 7th ಸ್ಟ್ಯಾಂಡರ್ಡ್ ಅಲ್ಲಿ ಯಾವ ರೀತಿಯಾಗಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ ಅದನ್ನ ತಿಳ್ಕೊಂಡಿದೀವಿ. ಅದನ್ನ ರೀಕಾಲ್ ಮಾಡ್ಕೊಳ್ಳಿ, ನೆನ್ಪು ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಿದ್ದಾರೆ. ಯು ವಿಲ್ ರಿಮೆಂಬರ್ ದಟ್ ಪ್ಲಾಂಟ್ಸ್ ದಟ್ reproduce sexually have male and female reproductive parts. ಸಸ್ಯಗಳಲ್ಲಿ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡಿಬೇಕು ಅಂದರೆ, ಲೈಂಗಿಕ ಸಂತಾನೋತ್ಪತ್ತಿ ನಡಿಬೇಕು ಅಂದರೆ ಏನಿರುತ್ತೆ, ಲೈಂಗಿಕ ಅಂಗಗಳಾದ ಏನು ಪ್ಲಾಂಟ್ಸ್ ದಟ್ reproduce sexually have ಮೇಲ್ ಆ್ಯಂಡ್ ಫೀಮೇಲ್, ಮೇಲ್ ಅಂದರೆ ಗಂಡು, ಫೀಮೇಲ್ ಅಂದರೆ ಹೆಣ್ಣು. ರಿಪ್ರೊಡಕ್ಟಿವ್ ಪಾರ್ಟ್ಸ್ ಸಂತಾನೋತ್ಪತ್ತಿಯ ಭಾಗಗಳು ಕಂಡುಬರುತ್ತೆ. ಸಸ್ಯಗಳಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಹೊಂದಿರುತ್ತವೆ. ಸಂತಾನೋತ್ಪತ್ತಿ ಮಾಡೋದಕ್ಕೆ ಅಂತೇಳಿ ಅದಕ್ಕೆ ಒಂದು ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಂಗಗಳು ಇರುತ್ತವೆ. ಕ್ಯಾನ್ ಯು ನೇಮ್ ದೀಸ್ ಪಾರ್ಟ್ಸ್? ಆ ಒಂದು ಸಸ್ಯಗಳಲ್ಲಿ ಕಂಡುಬರುವಂತಹ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಯಾವುದು ಅಂತೇಳಿ ನೀವು ನೇಮ್ ಮಾಡೋಕ್ಕಾಗತ್ತಾ? ಅದರಲ್ಲಿ ಏನು ಬರುತ್ತೆ? ಒಂದು ಪ್ಲಾಂಟ್ಸ್ ಅಂತ ತಗೊಂಡ್ರೆ ಸಸ್ಯಗಳಲ್ಲಿ ಕಂಡುಬರುವಂತಹ ರಿಪ್ರೊಡಕ್ಟಿವ್ ಪಾರ್ಟ್ಸ್, ಒಂದು ಫ್ಲವರ್, ಆ ಫ್ಲವರ್ ಅಲ್ಲಿ ಏನೇನು ಪಾರ್ಟ್ಸ್ ಇರುತ್ತೆ ಅದನ್ನು ನೆನಪಿಸ್ಕೊಂಡ್ರೆ ಯಾವುದು ಫ್ಲವರ್ ಇಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಲ್ವಾ? ಹೂವೇ ಹೂ ಅಂತ ಏನು ಕರಿತೀವಿ ಅದೇ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಅಲ್ವಾ? ಫ್ಲವರ್ ಇಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಪ್ಲಾಂಟ್ಸ್ ಅದರಲ್ಲಿ. ಬಟ್ ಅದರಲ್ಲಿ ಇನ್ನು ಡೀಟೇಲ್ ಆಗಿ ಹೇಳ್ಬೇಕು ಅಂದರೆ ಸ್ಟಿಗ್ಮಾ ಇರುತ್ತೆ, ಓವರಿ ಇರುತ್ತೆ, ಅದರಲ್ಲಿ ಓವ್ಯೂಲ್ಸ್ ಇರುತ್ತೆ ಅಲ್ವಾ? ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತೇಳಿ. ಈ ರೀತಿಯಾಗಿ ಅದರಲ್ಲಿ ಫ್ಲವರಲ್ಲಿ ಆ್ಯಂಥರ್ಸ್ ಇರ್ಬೋದು, ಸ್ಟಿಗ್ಮಾ ಇರ್ಬೋದು, ಜೆನೈಟಲ್ ಪಾರ್ಟ್, ಅವುಗಳಲ್ಲಿ ಓವಿಲ್ಸ್, ಓವರಿ ಅದನ್ನು ನಿಮಗೆ ತೋರಿಸಿರ್ತಾರೆ. ಹೈಬಿಸ್ಕಸ್ ಫ್ಲವರ್ನ ಕಟ್ ಮಾಡಿ ಅದರದ್ದು ಒಳಗಡೆ ಗ್ರೀನ್ ಪಾಟಲ್ಲಿ ರೌಂಡ್ ಇರುತ್ತಲ್ಲ, ಅದರೊಳಗಡೆ ಸೀಡ್ ಇರುತ್ತೆ, ಸಣ್ಣ ಸಣ್ಣದು, ಅದನ್ನು ಕಟ್ ಮಾಡಿ ತೋರಿಸಿರ್ತಾರೆ ಅಲ್ವಾ? ಓವರಿ ಇರುತ್ತೆ. ಇದೆಲ್ಲವೂ ಪ್ಲ್ಯಾಂಟಲ್ಲಿ ಕಂಡು ಬರ್ತಕ್ಕಂತಹ ಒಂದು ರಿಪ್ರೊಡಕ್ಟಿವ್ ಪಾರ್ಟ್. ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಇನ್ ಅನಿಮಲ್ಸ್ ಹಾಗಾದರೆ ಪ್ರಾಣಿಗಳಲ್ಲಿ ಆಲ್ಸೋ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಹ್ಯಾವ್ ಡಿಫ್ರೆಂಟ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ ಆರ್ಗನ್ಸ್. ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ಅಂಗಗಳಿರುತ್ತೋ ಪ್ರಾಣಿಗಳಲ್ಲೂ ಹಾಗೆ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಗಂಡು ಮತ್ತು ಹೆಣ್ಣಿನಲ್ಲಿ ಏನು ಸಸ್ಯಗಳಂತೆಯೇ ಪ್ರಾಣಿಗಳಲ್ಲೂ ಸಂತಾನೋತ್ಪತ್ತಿ ಮಾಡುವ ಅಂಗಗಳು ಅಂದರೆ ಅವುಗಳನ್ನು ಏನಂತಾರೆ, ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಏನು ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ ಆರ್ಗನ್ಸ್. ಸಸ್ಯಗಳಂತೆಯೇ ಪ್ರಾಣಿಗಳಲ್ಲೂ ಸಂತಾನೋತ್ಪತ್ತಿ ಅಂಗಗಳು ಇರುತ್ತವೆ. ಲೈಕ್ ಪ್ಲಾಂಟ್ಸ್, the reproductive parts in animals also produce gametes that fuse to form zygote. ಸಸ್ಯಗಳಲ್ಲಿ ಏನು ಹೇಗೆ ಸಂತಾನೋತ್ಪತ್ತಿ ಅಂಗಗಳಂತೆ ಹೊಂದಿರುತ್ತವೋ ಹಾಗೆ ಪ್ರಾಣಿಗಳಲ್ಲೂ ಸಹ ಏನು ಲಿಂಗಾಣುಗಳು ಸಂಯೋಗವನ್ನು ಹೊಂದಿ, ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ಅನಿಮಲ್ಸ್ ಆರ್ ಪ್ರೊಡ್ಯೂಸ್ ಗೆಮೆಟ್ಸ್ ಅಂದರೆ ಲಿಂಗಾಣುಗಳು, ಫ್ಯೂಸ್ ಸಂಯೋಗ ಅಂದರೆ ಅವೆರಡು ಸೇರಿ ಟು ಫಾರ್ಮ್ ಝೈಗೋಟ್. ಝೈಗೋಟ್ ಅಂದರೆ ಯುಗ್ಮಜ. ಲಿಂಗಾಣುಗಳು ಸಂಯೋಗ ಹೊಂದಿ ಯುಗ್ಮಜ ಎಂಬ ಹೊಸ ಜೀವಿಯನ್ನು ಬೆಳೆಸುತ್ತವೆ, ಹೊಸ ಜೀವಿ ಉಂಟಾಗುತ್ತೆ. ಇಟ್ ಈಸ್ ದ ಝೈಗೋಟ್ ವಿಚ್ ಡೆವಲಪ್ಸ್ ಇಂಟು ಎ ನ್ಯೂ ಇಂಡಿವಿಜುವಲ್. ಈ ಯುಗ್ಮಜ, ಈ ಝೈಗೋಟ್ ಏನು ಒಂದು ಹೊಸ ಜೀವಿಯಾಗಿ ಹುಟ್ಟುವಂಥದ್ದು ಅನಿಮಲ್ಸಲ್ಲಿ. ಗೊತ್ತಾಯ್ತಾ? ಅಂದರೆ ರಿಪ್ರೊಡಕ್ಟಿವ್ ಗೆಮೆಟ್ಸ್ ಲಿಂಗಾಣುಗಳನ್ನು ಏನು ಮಾಡುತ್ತೆ, ಲಿಂಗಾಣುಗಳು
ಸಂಯೋಗ ಹೊಂದಿ ಝೈಗೋಟನ್ನು ಫಾರ್ಮೇಟ್ ಮಾಡುತ್ತೆ, ಯುಗ್ಮಜವನ್ನು. ಈ ಯುಗ್ಮಜ ಏನಾಗುತ್ತೆ, ಬೆಳೆದು ಒಂದು ಜೀವಿಯಾಗಿ, ಒಂದು ಕ್ಯಾಟ್ ಅಂದರೆ ಕ್ಯಾಟ್ದು ಮರಿ ಇರ್ಬೋದು, ಡಾಗ್ ಅಂದರೆ ಡಾಗ್ ಮರಿ, ಆ ಥರ ಒಂದು ಹೊಸ ಜೀವಿಯಾಗಿ ಬೆಳೆಯುತ್ತೆ. ದಿಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಬಿಗಿನಿಂಗ್ ಫ್ರಮ್ ದ ಫ್ಯೂಷನ್ ಆಫ್ ದ ಬಿಗಿನಿಂಗ್ ಫ್ರಮ್ ಎಲ್ಲಿಂದ ಪ್ರಾರಂಭವಾಗುತ್ತೆ ಈ ರೀತಿಯಾದಂತಹ ಸಂತಾನೋತ್ಪತ್ತಿ ಪ್ರಾಣಿಗಳಲ್ಲಿ? ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗೆಮೆಟ್ಸ್ ಇಸ್ ಕಾಲ್ಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಏನು ಫ್ಯೂಷನ್ ಅಂದರೆ ಸಂಯೋಗ ಹೊಂದದ್ದು. ಜೀವಿಗಳಲ್ಲಿ ಲಿಂಗಾಣುಗಳ ಸಮ್ಮಿಲನ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವ ದ ಫ್ಯೂಷನ್ ಅಂದರೆ ಸೇರೋದು, ಸಮ್ಮಿಲನವಾಗೋದು. ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗೆಮೆಟ್ಸ್ ಅಂದರೆ ಲಿಂಗಾಣುಗಳ, ಗಂಡು ಮತ್ತು ಹೆಣ್ಣಿನ ಲಿಂಗಾಣುಗಳು ಸೇರೋದ್ರಿಂದ ಉಂಟಾಗುವಂತಹ ಒಂದು ಯುಗ್ಮಜವನ್ನು, ಒಂದು ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತೇಳಿ ಕರೀತಾರೆ. ಲೆಟ್ ಅಸ್ ಫೈಂಡ್ ಔಟ್ ದ ರಿಪ್ರೊಡಕ್ಟಿವ್ ಪಾರ್ಟ್ಸ್. ಹಾಗಾದರೆ ಯಾವುದು ಅದು ಸಂತಾನೋತ್ಪತ್ತಿಯ ಭಾಗ, ಲಿಂಗಾಣು ಅಂತ ಕರಿತೀವಲ್ಲ, ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತೇಳಿ ನೋಡೋಣ. ಇನ್ ಹ್ಯೂಮನ್ ಆ್ಯಂಡ್ ಸ್ಟಡಿ ದ ಪ್ರೊಸೆಸ್ ಆಫ್ ರಿಪ್ರೊಡಕ್ಷನ್ ಇದೆ. ಮನುಷ್ಯನಲ್ಲಿ ಕಂಡುಬರುವಂತಹ ಸಂತಾನೋತ್ಪತ್ತಿಯ ಭಾಗಗಳು ಮತ್ತು ಅವುಗಳ ಕಾರ್ಯವನ್ನು ನಾವು ತಿಳ್ಕೊಳ್ಳೋಣ. ಯಾಕೆ ಈ ಲೆಸನ್ನ ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಯು ಆರ್ ಆಲ್ಸೋ ಟೀನೇಜರ್ಸ್, ಹೈಸ್ಕೂಲಿಗೆ ಬಂದಿರ್ತೀರ. ನಮ್ಮ ದೇಹದ ರಚನೆಯಲ್ಲಿ ಎಷ್ಟೊಂದು ಈ ನಿಮ್ಮ ಏಜಲ್ಲಿ ನಿಮ್ಮ ಬಾಡಿನಲ್ಲಿ ಅನೇಕ ಬದಲಾವಣೆಗಳು, ಬಾಯ್ಸು ಮತ್ತು ಗರ್ಲ್ಸ್ ಇಬ್ಬರಲ್ಲೂ ಬರುತ್ತೆ. ಅದನ್ನು ಅಡೋಲಸೆನ್ಸ್ ಅಂತೇಳಿ ಕರೀತಾರೆ, ಟೀನೇಜರ್ಸ್ ಇವೆಲ್ಲ. ಅದು ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ, ನಮ್ಮ ದೇಹದ ರಚನೆ ಹೇಗಿರುತ್ತೆ, ಅದನ್ನು ನಾವು ಯಾವ ರೀತಿ ತಿಳ್ಕೋಬೇಕು, ಅಂದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು, ಮತ್ತು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ದಾಗೆ ನಮ್ಮ ಟೀನೇಜರ್ಸ್ನ ನಾವು ಈಗ ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ ಕೆಲವೊಂದು ಹಾರ್ಮೋನ್ಸ್ಗಳಿರ್ಬೋದು, ಕೆಲವೊಂದು ದೈಹಿಕ ರಚನೆಗಳಿರ್ಬೋದು, ಅವುಗಳಿಂದ ನಾವು ನಮ್ಮ ದೇಹವನ್ನು ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಿಂದ ನಮಗೆ ಇರಿಟೇಟ್ ಆಗುತ್ತೆ ಕೆಲವೊಂದು ಸಲ ಅಲ್ವಾ. ಮತ್ತು ನಾವು ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು, ಮತ್ತು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಗಳಿರ್ಬೋದು, ಅವುಗಳ ಕಾರ್ಯಗಳ ಬಗ್ಗೆ ನಮಗೆ ತಿಳಿದಿದ್ರೆ ನಾವು ಯಾವುದೇ ರೀತಿ ಮಿಸ್ಯೂಸ್ ಮಾಡಿಕೊಳ್ದೆ, ನಾವು ತಪ್ಪು ದಾರಿಗಳನ್ನ ಹಿಡಿದೆ ಆ ಕಾರ್ಯಗಳನ್ನೆಲ್ಲ ತಿಳ್ಕೊಂಡು, ಯಾವ ಏಜಲ್ಲಿ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಹೆಚ್ಚು ಮಿಸ್ಯೂಸ್ ಆಗುತ್ತೆ ಅಂತೇಳಿ, ನಿಮಗೆ ಕರೆಕ್ಟ್ ಏಜಲ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿ. ಪ್ರಾಣಿಗಳಲ್ಲಿ ಯಾವ ರೀತಿ ಇರುತ್ತೆ ದೇಹದ ರಚನೆ, ಅವುಗಳ ಅಂಗಗಳು ಯಾವುದು, ಅವುಗಳ ಕಾರ್ಯಗಳೇನು, ಅವುಗಳ ಬಗ್ಗೆ ತಿಳ್ಕೊಂಡಿರಲಿ ಅನ್ನೋ ಕಾರಣಕ್ಕೆ ಇಲ್ಲೊಂದು ಲೆಸನನ್ನು ಕೊಟ್ಟಿದ್ದಾರೆ. ಸೊ ನೀವು ಇದ್ರ ಬಗ್ಗೆ ನಾಲೆಡ್ಜನ್ನು ತಿಳ್ಕೊಂಡು ಅದನ್ನು ಯೂಸ್ಫುಲ್ಲಾಗಿ ನಿಮ್ಮ ಎಕ್ಸಾಮ್ಸ್ಗಳಿಗೆ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ದೆನ್ ಪ್ರತಿಯೊಬ್ಬರು ಅವರ ಬಗ್ಗೆ, ಅವರ ಒಂದು ಪ್ರಾಣಿಯ ಬಗ್ಗೆ, ಪ್ರಾಣಿಗಳಿಗೆಲ್ಲ ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಲ್ಲ, ಆದರೆ ಮನುಷ್ಯರು ನಾವು ಎಷ್ಟು ಬುದ್ಧಿವಂತರು. ಆದರೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡು ಆ ಜ್ಞಾನವನ್ನು ಪಡ್ಕೊಂಡು ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡಲಿಕ್ಕೆ ನಿಮಗೆ ಯೂಸ್ ಆಗಲಿ ಅಂತೇಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈಗ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಮನುಷ್ಯನ ಅಲ್ಲಿ ಕಂಡುಬರ್ತಕ್ಕಂತಹ ಸಂತಾನೋತ್ಪತ್ತಿಯ ಭಾಗಗಳು. ಅದರಲ್ಲಿ ಮೇಲ್ ಅಂದರೆ ಒಂದು ಗಂಡು ಜೀವಿಯಲ್ಲಿ ಕಂಡುಬರುವಂತಹ ಸಂತಾನೋತ್ಪತ್ತಿಯ ಭಾಗ ಯಾವುದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿ, ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇನ್ಕ್ಲೂಡ್ ಎ ಪೇರ್ ಆಫ್ ಟೆಸ್ಟಿಸ್. ಮನುಷ್ಯನ ಗಂಡು ಮಾನವನ ಪುರುಷರಲ್ಲಿ ಕಂಡುಬರ್ತಕ್ಕಂತಹ ಸಂತಾನೋತ್ಪತ್ತಿಯ ಭಾಗ ಒಂದು ಜೊತೆ ಟೆಸ್ಟಿಸ್ ಅಂದರೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ವೃಷಣಗಳು ಅಂತೇಳಿ ಕರೀತಾರೆ. ಈ ರೀತಿಯಾಗಿ ಒಂದು ಜೊತೆ, ಒಂದು ಪೇರ್ ಅಂದರೆ ಎರಡು ಇರುತ್ತೆ, ಒಂದು ಜೊತೆ ವೃಷಣಗಳಿರುತ್ತೆ. ಸಿಂಗುಲರ್ ಟೆಸ್ಟಿಸ್ ಅಂತೇಳಿ ಕರೀತಾರೆ, ಅದನ್ನು ಏಕವಚನದಲ್ಲಿ. ಟೂ ಸ್ಪರ್ಮ್ ಡಕ್ಟ್ ಆ್ಯಂಡ್ ಪೆನ್ನಿಸ್. ಇದ್ರ ಜೊತೆ ಏನೇನೋ ಒಂದಿರುತ್ತೆ. ಸ್ಪರ್ಮ್ ಡಕ್ಟ್ ಅಂದರೆ ವೀರ್ಯನಾಳ ಅಂತೇಳಿ ಕರೀತಾರೆ, ಡಕ್ಟ್, ಇದರಿಂದ ಹೋಗಿರ್ತಕ್ಕಂಥದ್ದು ಇದು ವೀರ್ಯನಾಳ. ಮತ್ತು ಪೆನ್ನಿಸ್ ಶಿಶ್ನ, ಇದನ್ನು ಹೊಂದಿರುತ್ತೆ. ದ ಟೆಸ್ಟಿಸ್ ಪ್ರೊಡ್ಯೂಸ್ ದ ಮೇಲ್ ಗೆಮೆಟ್ಸ್ ಕಾಲ್ಡ್ ಸ್ಪರ್ಮ್ಸ್.
ಈ ಟೆಸ್ಟಿಸ್ ಇದೆಯಲ್ಲ, ಇದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಮೇಲ್ ಗಮೆಟ್, ಪುರುಷನ ಒಂದು ಗೆಮೆಟ್ಸ್, ವೀರ್ಯವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಟೆಸ್ಟಿಸ್ ಈ ರೀತಿ ಇರ್ತಕ್ಕಂತಹ ಈ ಟೆಸ್ಟಿಸ್ ಒಳಗಡೆ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಒಂದು ಸ್ಪರ್ಮ್ ಅಂದರೆ ಗೆಮೆಟ್ಸ್, ವೀರ್ಯಾಣುವನ್ನು ಉತ್ಪತ್ತಿ ಮಾಡುವಂತಹ ಕ್ಷಣಗಳಿವು ಸ್ಪರ್ಮ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ದ ಟೆಸ್ಟಿಸ್ ಪ್ರೊಡ್ಯೂಸ್ ದ ಮೇಲ್ ಗೆಮೆಟ್ಸ್ ಕಾಲ್ಡ್ ಸ್ಪರ್ಮ್. ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಟೆಸ್ಟಿಸ್. ಈ ಟೆಸ್ಟಿಸಲ್ಲಿ ಈ ಟೆಸ್ಟಿಸ್ ಇದೆಯಲ್ಲ, ಇದರಲ್ಲಿ ಕೇವಲ ಒಂದು ಸ್ಪರ್ಮ್ ಮಾತ್ರ ಬರಲ್ಲ, ಮಿಲಿಯನ್ ಗಟ್ಟಲೆ ಸ್ಪರ್ಮ್ಗಳು ಏನು ಉತ್ಪತ್ತಿಯಾಗುತ್ತೆ, ವೀರ್ಯಗಳು. ಲುಕ್ ಅಟ್ ದ ಫಿಗರ್ 12.2. ಈ ಚಿತ್ರದಲ್ಲಿ ಕೊಟ್ಟಿರುವಂತೆ ಇಲ್ಲೇನು ಇದು ಪೆನ್ನಿಸು, ಇಲ್ಲಿ ಟೆಸ್ಟಿಸಲ್ಲಿ ಇಲ್ಲೇನು ಪ್ರೊಡ್ಯೂಸ್ ಆಗುತ್ತೆ? ಸ್ಪರ್ಮ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಸ್ಪರ್ಮ್ ಡಕ್ಟ್. ಸ್ಪರ್ಮ್ನ ಇದು ಪ್ರೊಡ್ಯೂಸ್ ಆದಮೇಲೆ ಈ ಡಕ್ಟ್ ಮೂಲಕ ಬರುತ್ತೆ. ಓಕೆನಾ? which shows the picture of a sperm. Through the sperms are very small in size. Sperm ಇಲ್ಲಿ ಚಿತ್ರದಲ್ಲಿ 12.2ನಲ್ಲಿ ಈ ಒಂದು ಚಿತ್ರದಲ್ಲಿ ಇದು ನೋಡಿ, ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಬಟ್ ಸ್ಪರ್ಮ್ ತುಂಬ ಚಿಕ್ಕ ಸೈಜ್ನಲ್ಲಿ ಇರುತ್ತೆ ಗಾತ್ರದ್ದು. ಈಚ್ ಆಸ್ ಹೆಡ್, ಪ್ರತಿಯೊಂದು ಸ್ಪರ್ಮು ಹೆಡ್ ಶಿರಭಾಗ, ತಲೆಯ ಭಾಗವನ್ನು ಹೊಂದಿರುತ್ತೆ. ಮಿಡಲ್ ಪೀಸ್, ಮಧ್ಯಭಾಗ ಏನು ಕೊಟ್ಟಿದ್ದಾರೆ ಅದು, ಆ್ಯಂಡ್ ಟೈಲ್, ಬಾಲ. ಈ ರೀತಿಯಾಗಿ ಒಂದು ಸ್ಪರ್ಮ್ನ ಪಿಕ್ಚರ್, ಅಂದರೆ ಅದಕ್ಕೆ ತಲೆ ಇರುತ್ತೆ, ದೇಹದ ಮಧ್ಯಭಾಗ ಇರುತ್ತೆ, ಮತ್ತು ಬಾಲ, ಇಷ್ಟನ್ನು ಈ ಸ್ಪರ್ಮ್ ವೀರ್ಯಾಣು ಹೊಂದಿರುತ್ತೆ. ಡಸ್ ಇಟ್ ಅಪಿಯರ್ ಟು ಬಿ ಅ ಸಿಂಗಲ್ ಸೆಲ್? ಇಂಡೀಡ್ ಈಚ್ ಸ್ಪರ್ಮ್ ಡಸ್ ಇಟ್ ಅಪಿಯರ್ ಟು ಬಿ ಅ ಸಿಂಗಲ್ ಸೆಲ್? ಅದಕ್ಕೆ ಒಂದು ಸಿಂಗಲ್ ಸೆಲ್, ಜೀವಕೋಶದ ಒಂದೇ ಒಂದು ಸೆಲ್ ಘಟಕದಂತೆ ಕಾಣುತ್ತೆ, ಜೀವಕೋಶದ ಥರ. Indeed, each sperm is a single cell with all the usual cell components. ಇದು ಒಂದೇ ಒಂದು ಜೀವಕೋಶವನ್ನು ಹೊಂದಿದ್ದರೂ ಸಹ ಜೀವಕೋಶದ ಎಲ್ಲ ಘಟಕಗಳನ್ನು ಒಳಗೊಂಡಿರುತ್ತೆ. ಜೀವಕೋಶದ ಘಟಕಗಳೇನೇನಿದೆ, ಕಾಂಪೋನೆಂಟ್ಸ್, ಮೈಟೊಕಾಂಡ್ರಿಯಾ ಇರ್ಬೋದು, ಗೋಲ್ಗಿ ಕಾಂಪ್ಲೆಕ್ಸ್ ಇರ್ಬೋದು, ಇಷ್ಟೊಂದು ಇದೆ, ವ್ಯಾಕ್ಯೂಲ್ಸ್, ಅದೆಲ್ಲವನ್ನು ಈ ಒಂದು ಸ್ಪರ್ಮ್, ಈ ಒಂದೇ ಒಂದು ಸೆಲ್ ಥರ ಕಾಣುವಂತಹ, ಒಂದೇ ಒಂದು ಜೀವಕೋಶದಂತೆ ಕಾಣುವಂತಹ ಈ ಸ್ಪರ್ಮ್ ಜೀವಕೋಶದ ಎಲ್ಲಾ ಘಟಕಗಳನ್ನ ಹೊಂದಿರುತ್ತದೆ. ಆಯ್ತಾ? ನೋಡಿ, ಹ್ಯೂಮನ್ ಸ್ಪರ್ಮ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ವಾಟ್ ಪರ್ಪಸ್ ಡಸ್ ದ ಟೇಲ್ ಇನ್ ಎ ಸ್ಪರ್ಮ್ ಸರ್ವ್? ಹಾಗಾದ್ರೆ ವೀರ್ಯಾಣುವಿನ ಬಾಲ ಯಾವ ಉದ್ದೇಶವನ್ನು ಪೂರೈಸುತ್ತದೆ? ಈ ವೀರ್ಯಾಣುವಿನ ಬಾಲ ಇದೆಯಲ್ಲ, ಇದು ಏನಕ್ಕಾಗಿದೆ, ಇದರ ಕೆಲಸ ಏನು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಫೀಮೇಲ್ ರಿಪ್ರೊಡಕ್ಟಿವ್, ಮನುಷ್ಯನಲ್ಲಿ ಮೇಲು ಮತ್ತು ಫೀಮೇಲು, ಇದು ಪುರುಷರದು, ಇದು ಮಹಿಳೆಯರದು. ದ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಎ ಪೇರ್ ಆಫ್ ಓವರೀಸ್. ಇಲ್ಲಿಗೆ ಟೆಸ್ಟಿಸ್ ಒಂದು ಪೇರ್ ಇರುತ್ತೋ, ಇಲ್ಲೂ ಹಾಗೆ ಓವರೀಸ್. ಇದು ಓವರಿ ಅಂತ ಏನು ಕರಿತೀವಿ, ಒಂದು ಜೊತೆ ಓವರಿ, ಅಂಡಾಣುವನ್ನ ಹೆಣ್ಣು ಮಕ್ಕಳ ಸಂತಾನೋತ್ಪತ್ತಿಯ ಅಂಗಗಳು, ಒಂದು ಜೊತೆ ಅಂಡಾಣು. ಓವಿಡಕ್ಟ್ಸ್ ಅಂದರೆ ಫೆಲೋಪಿಯನ್ ಟ್ಯೂಬ್. ಓವಿಡಕ್ಟ್ ಅಂದರೆ ಇದು ಫೆಲೋಪಿಯನ್ ಟ್ಯೂಬ್ ಇದೆಯಲ್ಲ, ಇದು. ಆ್ಯಂಡ್ ಯುಟಿರಸ್ ಅಂದರೆ ಇದು ಮಧ್ಯಭಾಗ, ಯುಟ್ರಸ್. ದ ಓವರಿ ಪ್ರೊಡ್ಯೂಸ್, ಇದು ಓವರಿ. ಈ ಓವರಿ ಇದೆಯಲ್ಲ, ಇದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಫೀಮೇಲ್ ಗೆಮೆಟ್ಸ್. ಟೆಸ್ಟಿಸ್ ಪ್ರೊಡ್ಯೂಸಸ್ ಸ್ಪರ್ಮ್ ಮೇಲಲ್ಲಿ, ಅದೇ ಥರ ಓವರಿ ಪ್ರೊಡ್ಯೂಸಸ್ ಫೀಮೇಲ್ ಗೆಮೆಟ್ಸ್. ಮಹಿಳೆಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಉಂಟಾಗುವಂತಹ ಸಂತಾನೋತ್ಪತ್ತಿಯ ಭಾಗ ಅಂಡಾಣು ಏನನ್ನು ಉತ್ಪತ್ತಿ ಮಾಡುತ್ತೆ? ಓವಾ, ಎಗ್ಸ್, ಅಂಡಾಣುವನ್ನ, ಓವಾನ ಉತ್ಪತ್ತಿ ಮಾಡುತ್ತೆ. ಅಂದರೆ ಓವರಿ ಪ್ರೊಡ್ಯೂಸ್ ಓವಾ, eggs. In human beings, a single matured egg is released into the oviduct by one of the ovaries every month. ಈ ಒಂದು ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಮೊದಲ ಹಂತವು ವೀರ್ಯಾಣು ಮತ್ತೆ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಮಾನವರಲ್ಲಿ ಅಂಡಾಶಯವು, in the human beings, a single matured egg. ಈ ಸಿಂಗಲ್ ಮೆಚ್ಯೂರ್ಡ್ ಎಗ್ ಇದೆಯಲ್ಲ, ಅಂಡಾಶಯವು
ಒಂದು ಅಂಡಾಶಯವು ಮಾತ್ರ ಪರ್ಯಾಯವಾಗಿ ಅಂಡನಾಳಕ್ಕೆ ಒಂದು ಪ್ರೌಢ ಅಂಡಾಣುವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ ಎವ್ರಿ ಮಂತ್. ಅಂಡಾಶಯ ಇದೆಯಲ್ಲ, ಓವಾ, ಈ ಓವಿಡಕ್ಟ್ಗೆ ಅಂಡನಾಳ ಇದೆಯಲ್ಲ, ಆ ನಾಳಕ್ಕೆ ಒನ್ ಆಫ್ ದ ಓವರೀಸ್ ಎವ್ರಿ ಮಂತ್, ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ ಒಂದು ಓವರೀಸ್ನ. ಓಕೆನಾ? ಅಂದರೆ ಒಂದು ಅಂಡಾಣುವನ್ನು ಬಿಡುಗಡೆ ಮಾಡುತ್ತೆ. ಯುಟ್ರಸ್ ಇಸ್ ದ ಪಾರ್ಟ್ ವೇರ್ ಡೆವಲಪ್ಮೆಂಟ್ ಆಫ್ ಬೇಬಿ ಟೇಕ್ಸ್ ಪ್ಲೇಸ್ ಲೈಕ್ ದ ಸ್ಪರ್ಮ್ ಆ್ಯಂಡ್ ಎಗ್ ಈಸ್ ಆಲ್ಸೋ ಎ ಸಿಂಗಲ್ ಸೆಲ್. ಇಲ್ಲಿ ಏನಿದೆ, ಈ ಯುಟ್ರಸ್ ಇದೆಯಲ್ಲ, ಈ ಯುಟ್ರಸ್ ಪಾರ್ಟ್, ಇದು ಬೇಬಿ ಬೆಳೆಯುವಂತಹ ಅಂದರೆ ಒಂದು ಮಗು, ಅದು ಎಗ್, ಅದು ಅಂಡಾಣು ಬಲಿತ ನಂತರ ಏನಾಗುತ್ತೆ, ಅದು ಯುಟಿರಸ್ ಅನ್ನೋದು ಮಗು ಬೆಳೆಯುವಂತಹ ಜಾಗ. ಅದು ಮಗು ಬೆಳವಣಿಗೆ ಆಗುವಂತಹ ಭಾಗವಾಗಿದೆ ಅದು ಯುಟ್ರಸ್ ಅನ್ನೋದು. ಯುಟ್ರಸ್ ಈಸ್ ದ ಪಾರ್ಟ್ ವೇರ್ ಡೆವಲಪ್ಮೆಂಟ್ ಆಫ್ ಬೇಬಿ ಟೇಕ್ಸ್ ಪ್ಲೇಸ್ ಲೈಕ್ ದ ಸ್ಪರ್ಮ್ ಈಸ್ ಎಗ್ ಈಸ್ ಆಲ್ಸೋ ಎ ಸಿಂಗಲ್ ಸೆಲ್. ಹೇಗೆ ಟೆಸ್ಟಿಸ್ ಸಿಂಗಲ್ ಸೆಲ್, ಹಾಗೆ ಎಗ್ ಈಸ್ ಆಲ್ಸೋ ಎ ಸಿಂಗಲ್ ಸೆಲ್. ವೀರ್ಯಾಣುವಿನಂತೆಯೇ ಏನು ಅಂಡಾಶಯವು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಲೈಕ್ ದ ಸ್ಪರ್ಮ್, ಈಗ ಪುರುಷರಲ್ಲಿ ಸ್ಪರ್ಮ್ ಅಲ್ವಾ ಬರೋದು, ಇದು ಹೇಗೆ ಒಂದು ಸಿಂಗಲ್ ಸೆಲ್ಲಿಂದ ಮಾಡಲ್ಪಟ್ಟಿದೆಯೋ ಹಾಗೆ ಮಹಿಳೆಯರಲ್ಲೂ ಗರ್ಲ್ಸಲ್ಲೂ ಸಹ ನೋಡಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ, ಓವನ್, ಎಗ್, ಇದು ಒಂದೇ ಒಂದು ಸಿಂಗಲ್ ಸೆಲ್. ಅಂಡಾಣುವು ಸಹ ಏನು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ. ಹೇಗೆ ಸ್ಪರ್ಮ್ ಲಿಂಗಾಣು ಹೇಗೆ ಒಂದೇ ಒಂದು ಜೀವಕೋಶದಿಂದ ಇದೆಯೋ ಹಾಗೆ ಅಂಡಾಣುವು ಸಹ ಒಂದೇ ಒಂದು ಜೀವಕೋಶದಿಂದ ಆಗಿದೆ. ಆಯ್ತಾ? ಇದು ಮನುಷ್ಯನಲ್ಲಿ ಕಂಡುಬರುವಂತಹ ಪುರುಷ ಮತ್ತು ಮಹಿಳೆಯರಿಗೆ ಕಂಡುಬರುವಂತಹ ರಿಪ್ರೊಡಕ್ಟಿವ್ ಆರ್ಗನ್ಸ್, ಸಂತಾನೋತ್ಪತ್ತಿಯ ಅಂಗಗಳು ಮತ್ತು ಅವುಗಳ ರಚನೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹೇಳಿ. ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಅವರು ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಆ್ಯಂಡ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2 or 3 times ಓದಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕಂಟಿನ್ಯೂಸ್ ಆಗ್ತಕ್ಕಂಥ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ವಾಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು? ವಾಟ್ ಈಸ್ ಸ್ಪರ್ಮ್ ಅಂದರೆ ಏನು? ನೇಮ್ ದ ರಿಪ್ರೊಡಕ್ಟಿವ್ ಪಾರ್ಟ್, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇನ್ ಹ್ಯೂಮನ್. ಮಾನವನ ಪುರುಷನಲ್ಲಿ ಕಂಡುಬರುವಂತಹ ಸಂತಾನೋತ್ಪತ್ತಿಯ ಅಂಗ ಯಾವುದು ಅದೇನು ಬರೀಬೇಕು. ಸ್ಪರ್ಮ್ ಆಯಿತು. And name the female reproductive organs in humans. ಮನುಷ್ಯನ ಕಂಡುಬರುವಂತಹ ಮಹಿಳೆಯ ಸಂತಾನೋತ್ಪತ್ತಿ ಅಂಗ ಯಾವುದು? ರೈಟ್ ದ ಫಂಕ್ಷನ್ ಆಫ್ ಯುಟ್ರಸ್. ಯುಟ್ರಸ್ನ ಫಂಕ್ಷನ್ ಏನು? ವಾಟ್ ಈಸ್ ಓವಾ ಅಂದರೆ ಏನು? ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಟೆಕ್ಸ್ಟ್ ಬುಕ್ನ ಓದಿ ಈಸಿಯಾಗಿ ನೀವೇ ಆನ್ಸರ್ ಮಾಡ್ಬೋದು. ಯಾರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್. ಓಕೆನಾ? ಒಳ್ಳೆಯ ಸ್ಟೂಡೆಂಟ್, ಥ್ಯಾಂಕ್ ಯು.